ಗಿಲ್ಲಿ ನಟ ಅವರ ಒಂದು ಅಕೌಂಟ್ನ ಮ್ಯೂಟೆಂಟ್ ರಘು ಅವರು ಅನ್ಫಾಲೋ ಮಾಡಿದಾರಂತೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಜವಳಿ ಕೊಟ್ರೇಶ್. ಮ್ಯೂಟೆಂಟ್ ರಘು ಮತ್ತೆ ಗಿಲ್ಲಿ ನಡುವೆ ಸ್ನೇಹಕ್ಕೆ ಬ್ರೇಕ್ ಬಿತ್ತಾ? ಇವರಿಬ್ಬರ ನಡುವೆ ನಡೆದಿದ್ದಾದರೂ ಏನು? ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ಸಂಚಲನ ಮೂಡಿಸ್ತಾ ಇದೆ ಇವರಿಬ್ಬರ ನಡುವಿನ ಸಮರ? ಅದೆಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ. ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ ಅಂತ ಕೇಳ್ಕೊತಾ ಬನ್ನಿ. ಈಗ ನಮ್ಮ ಮ್ಯೂಟೆಂಟ್ ರಘು ಹಾಗೆ ಗಿಲ್ಲಿ ನಟ ಅವರ ನಡುವೆ ನಡೆದಿದ್ದಾದರೂ ಏನು? ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ಸಂಚಲನ ಮೂಡಲಿಕ್ಕೆ ಕಾರಣವಾದರೇನು ಅಂತ ಹೇಳ್ತಾ ಹೋಗ್ತೀನಿ. ಏನಿಲ್ಲ ಕಣ್ರಿ, ಸಿಂಪಲ್ ಸ್ವಾಮಿ. ಇವನೇನಪ್ಪ ಇಷ್ಟು ಹೇಳೋದಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಟ್ಟ ಅಂತ ಅನ್ಕೊಂತೀರ? ಅಂದ್ಕೊಳ್ಳಿ, ಪರವಾಗಿಲ್ಲ. ಏನಿಲ್ಲಪ್ಪ, ಗಿಲ್ಲಿ ನಟ ಅವರ ಒಂದು ಅಕೌಂಟ್ನ ಮ್ಯೂಟೆಂಟ್ ರಘು ಅವರು ಅನ್ಫಾಲೋ ಮಾಡಿದಾರಂತೆ. ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಗಿಲ್ಲಿ ನಟ ಅವ್ರನ್ನ ಫಾಲೋ ಮಾಡ್ತಾ ಇದ್ರಂತೆ ರಘು ಅವರು. ಆದ್ರೆ ಇವರು ಅನ್ಫಾಲೋ ಮಾಡೋದಕ್ಕೆ ಕಾರಣ ಏನ್ ಗೊತ್ತಾ? ಸಿಂಪಲ್ ಕಣ್ರಿ. ಏನಪ್ಪಾ ಅಂದ್ರೆ ಗಿಲ್ಲಿ ಅವರು ರಘು ಅವ್ರನ್ನ ಫಾಲೋ ಮಾಡಿಲ್ಲಂತೆ. ಅಲ್ಲ ಸ್ವಾಮಿ, ಈಗ ನನಗೆ ನನ್ನ ಒಂದು ಅಕೌಂಟ್ನ ಯಾರಾದ್ರೂ ಫಾಲೋ ಮಾಡಿಲ್ಲ ಅಂದ್ರೆ ಹೋಗ್ಲಿ, ಯಾರು ಬೇಡ, ನನ್ನ ಸ್ನೇಹಿತರೇ ಆಗ್ಲಿ, ನನ್ನ ಮನೆಯವರೇ ಆಗ್ಲಿ, ಹಾಗೆ ನನ್ನ ಒಂದು ಸಂಬಂಧಿಕರೇ ಆಗ್ಲಿ, ಯಾರಾದ್ರೂ ನನ್ನ ಫಾಲೋ ಮಾಡಿಲ್ಲ ಅಂದ್ಕೊಳ್ಳಿ. ಹಾಗಂತೇಳಿ ನಾನು ಅವ್ರ ಅಕೌಂಟ್ನ ಫಾಲೋ ಮಾಡ್ತಾ ಇದ್ದು ಅವ್ರ ವಿಡಿಯೋಸ್ಗಳೆಲ್ಲ ನೋಡ್ತಾ ಇದ್ರು, ನಾನು ಅವ್ರನ್ನ ಅನ್ಫಾಲೋ ಮಾಡಿದ್ರೆ ಅವರಿಗೂ ನಮಗೂ ಏನ್ರಿ ವ್ಯತ್ಯಾಸ ಇರುತ್ತೆ ಅಲ್ವಾ? ಈಗ ನಾವು ಫಾಲೋ ಮಾಡಿಲ್ಲ ಅಂದ ತಕ್ಷಣ ಅನ್ಫಾಲೋ ಆಗ್ಬಿಟ್ರೆ ಅದೇನ್ರಿ? ಅದು ಚಿಕ್ಕ ಮಕ್ಳು ಮಾಡೋ ಕೆಲಸ ಕಣ್ರಿ ಅದು. ನೋಡಿ ರಘು ಅವರೇ, ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮಿಬ್ಬರ ಸ್ನೇಹ ಹೇಗಿತ್ತಂದ್ರೆ ಎಲ್ಲಾ ಕಡೆ ನಿಮ್ಮಿಬ್ಬರ ಸ್ನೇಹ ನೋಡಿ ಕೊಂಡಾಡ್ತಾ ಇದ್ರು. ಅಂತ ಒಂದು ಸ್ನೇಹ ಈ ರೀತಿ ಒಂದು ಸಿಲ್ಲಿ ರೀಸನ್ಗೆ ಅನ್ಫಾಲೋ ಮಾಡಿದ್ರಲ್ಲ, ಇದರಿಂದ ಗಿಲ್ಲಿ ನಟ ಅವ್ರಿಗೆ ಏನು ನಷ್ಟ ಆಗಲ್ಲ ರಘುವಣ್ಣ. ಇದರಿಂದ ನಷ್ಟ ಆಗೋದು ನಿಮಗೇನೆ. ಯಾಕಂದ್ರೆ ನಿಮ್ಮನ್ನ ಗಿಲ್ಲಿ ನಟ ಅವರ ಫ್ಯಾನ್ಸ್ಗಳು ಯಾರ್ಯಾರೆಲ್ಲ ಫಾಲೋ ಮಾಡ್ತಾ ಇದ್ರು ಅವರೆಲ್ಲ ಅನ್ಫಾಲೋ ಆಗ್ತಾರೆ ಅಷ್ಟೇ. ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಏನು ಸಮಸ್ಯೆ ಆಗಲ್ಲ, ಅವ್ರಿಗೇನು ಲಾಸ್ ಆಗಲ್ಲ. ಏನೇ ಒಂದು ಲಾಸ್ ಆದ್ರೂ ನಿಮಗೇನೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಗಿಲ್ಲಿ ನಟ ಅವರ ಫ್ಯಾನ್ಸ್ಗಳು ಗಿಲ್ಲಿ ನಟ ಅವರ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಾರೋ ಅಷ್ಟೇ ಅಭಿಮಾನನ ನಿಮ್ಮ ಮೇಲೆ ಇಟ್ಕೊಂಡಿದ್ರು ರಘುವಣ್ಣ. ಈಗ ನೀವು ಅನ್ಫಾಲೋ ಮಾಡಿದ್ರಿಂದ ಅವರಿಗೆಲ್ಲ ಬೇಜಾರಾಗಿದೆ. ಯಾಕೆ ರಘುವಣ್ಣ ಈ ತರ ಮಾಡಿಬಿಟ್ರು? ಇವರಿಬ್ಬರ ನಡುವೆ ಸ್ನೇಹಕ್ಕೆ ಏನಾದ್ರೂ ತೊಂದರೆ ಆಯ್ತಾ? ಸಮಸ್ಯೆ ಬಂತ? ಏನಾದ್ರೂ ಬಿರುಕು ಬಿಟ್ಕೊಂತ ಸ್ನೇಹದಲ್ಲಿ? ಇಲ್ಲ ರಘು ಅಣ್ಣ ಅವರಿಗೆ ಗಿಲ್ಲಿ ನಟ ಅವರ ಏಳಿಗೆಯನ್ನ ಸಹಿಸಕ್ಕಾಗ್ಲಿಲ್ವಾ ಅಂತ ಸುಮ್ನೆ ನಿಮಗೆ ಗೊತ್ತಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ವಲ್ಪ ಏನಾದ್ರು ಸಿಕ್ಕರೆ ಅದು ದೊಡ್ಡದಾಗೆ ಆಗುತ್ತಂತ, ದೊಡ್ಡ ಮಟ್ಟದಲ್ಲೇ ಆಗುತ್ತೆ ಅಂತ ನೀವೇ ನೋಡಿದ್ದೀರಾ. ಹಾಗಾಗಿ ನೀವು ಅನ್ಫಾಲೋ ಮಾಡಿದ್ದು ತುಂಬಾನೇ ತಪ್ಪು. ನೀವು ಅನ್ಫಾಲೋ ಮಾಡಬಾರ್ದಾಗಿತ್ತು. ಈಗಲೂ ಏನು ಕಾಲ ಮಿಂಚಿಲ್ಲ, ಮತ್ತೆ ಫಾಲೋ ಮಾಡಿ. ನಮ್ಮ ಗಿಲ್ಲಿ ನಟ ಅವರ ಫ್ಯಾನ್ಸ್ಗಳು ಯಾವತ್ತಿದ್ರು ಒಳ್ಳೆ ಹೃದಯದವರು. ಅವರು ಯಾವತ್ತೂ ಒಬ್ಬರನ್ನ ನಂಬಿದ್ರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ನಿಮ್ಮಿಬ್ಬರ ಸ್ನೇಹನ ಕೂಡ ಅಷ್ಟೇ ಅವರು ನಂಬ್ಕೊಂಡಿದ್ದಾರೆ, ಅಷ್ಟೇ ಇಷ್ಟಪಟ್ಟಿದ್ದಾರೆ. ರಘು ಅಣ್ಣವರೇ, ನಿಮ್ಮನ್ನ ನಾನು ಕೇಳ್ಕೊಳ್ಳೋದೊಂದೇ, ದಯವಿಟ್ಟು ಮತ್ತೆ ಫಾಲೋ ಮಾಡಿ. ಗಿಲ್ಲಿ ನಟ ಅವರು ಫಾಲೋ ಮಾಡಿದ್ರು ಪರವಾಗಿಲ್ಲ ರೀ, ಅವರ ಫ್ಯಾನ್ಸ್ಗಳು ನಿಮ್ಮನ್ನ ಫಾಲೋ ಮಾಡ್ತಾರೆ. ಇದಕ್ಕಿಂತ ಬೇಕೇನ್ರಿ ರಘುವಣ್ಣ? ನೀವು ಯೂಟ್ಯೂಬ್ ಚಾನಲ್ ಮಾಡಿದ್ರ ಹೊಸದಾಗಿ, ನಮ್ಮ ಗಿಲ್ಲಿ ನಟ ಅವರ ಫ್ಯಾನ್ಸ್ಗಳೆಲ್ಲ ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿರ್ಬೋದು ಹೇಳಿ? ನಮ್ಮ ರಘು ಅಂತಂದೇಳಿ, ನಮ್ಮ ಗಿಲ್ಲಿ ನಟ ಅವರ ಫ್ರೆಂಡ್ ರಘು ಅಂತಂದೇಳಿ, ಗಿಲ್ಲಿ ನಟ ಅವರ ಫ್ಯಾನ್ಸ್ಗಳು ಎಷ್ಟು ಸಾವಿರ ಜನ ಸಬ್ಸ್ಕ್ರೈಬ್ ಆಗಿರ್ಬೋದು ಹೇಳಿ? ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಕೂಡ ರಘುವಣ್ಣ ನಿಮ್ದು ಮ್ಯೂಟೆಂಟ್ ಚೆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ನಿಮ್ಮ ವಿಡಿಯೋಸ್ಗಳೆಲ್ಲ ನನಗೆ ತಲುಪ್ತಾ ಇದೆ, ನಾನು ವಾಚ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಮ್ಮ ಗಿಲ್ಲಿ ನಟ ಅವರ ಫ್ಯಾನ್ಸ್ಗಳು ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರ್ತಾರೆ. ದಯವಿಟ್ಟು ಈ ಥರ ಮಾಡೋಕ್ಕೋಗ್ಬೇಡಿ. ಈ ಒಂದು ಘಟನೆ
ಸತ್ಯನೋ ಸುಳ್ಳು ನನಗಂತೂ ಇನ್ನೂ ಕ್ಲಾರಿಟಿ ಇಲ್ಲ. ಆದರೆ ನೀವು ದಯವಿಟ್ಟು ಹಾಗೇನಾದರೂ ಮಾಡಿದರೆ ಮತ್ತೆ ಫಾಲೋ ಮಾಡಿ. ನಮ್ಮ ಗಿಲ್ಲಿ ನಟ ಅವರ ಫ್ಯಾನ್ಸ್ಗಳು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತೀನಿ. ನಾನೇನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ.